ಹಲೋ ನಮಸ್ಕಾರ ಸ್ನೇಹಿತರೆ. ಬರೀ ಒಂದು ನಿಂಬೆ ಹಣ್ಣಿನಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ ಅಂತ ನಾವು ಯಾವ ಥರ ತಿಳ್ಕೊಬೋದು ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ನಾವು ಯಾವ ಥರ ರಿಮೂವ್ ಮಾಡ್ಬೋದು ಅನ್ನೋ ಬಗ್ಗೆನೂ ಒಂದು ಮಾಹಿತಿನ ಈ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ. ಸೊ ಆದ್ದರಿಂದ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ಇಲ್ಲಿ ತನಕ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ ಅಂತ ಯಾವ ಥರ ತಿಳ್ಕೊಬೋದು ಅಂತ ನೋಡ್ಕೊಂಡು ಬರೋಣ. ನೀವು ಇದಕ್ಕೆ ಒಂದು ಲಿಂಬೆ ಹಣ್ಣನ್ನು ತಗೋಬೇಕಾಗಿರುತ್ತೆ. ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು, ಚೆನ್ನಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ. ಅದನ್ನು 2 ಭಾಗ ಮಾಡ್ಕೊಳ್ಳಿ, ಅಂದರೆ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಭಾಗನ ನಿಮ್ಮ ಲಿವಿಂಗ್ ರೂಮ್ ಅಥವಾ ಮನೆ ಹಾಲ್ ಅಂತ ಏನು ಕರಿತೀವಿ ಅಲ್ಲಿ ಎಲ್ಲಾದರೂ ಒಂದು ಕಾರ್ನರಲ್ಲಿ ಇಟ್ಬಿಡಿ. ಹಾಗೆಯೇ ಇನ್ನೊಂದು ಭಾಗನ ನಿಮ್ಮ ಬೆಡ್ರೂಮಲ್ಲಿ ಇಟ್ಬಿಡಿ. ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲೇ ಇಡಬೇಕು, ಯಾರಿಗೂ ಕಾಣಿಸ್ತಿರೋ ಥರ ನೀವು ಇದನ್ನು ಇಡಬೇಕಾಗತ್ತೆ. ಇದನ್ನು ಇಟ್ಬಿಟ್ಟು ಹಾಗೆಯೇ 1 ವಾರದ ತನಕ ಅದನ್ನು ಚೆಕ್ ಮಾಡೋಕ್ಕೆ ಹೋಗಬೇಡಿ. 1 ವಾರ ಆದಮೇಲೆ ನೀವು ಈ ನಿಂಬೆಹಣ್ಣನ್ನು ಚೆಕ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ಎಲ್ಲಾದರೂ ಇಟ್ಬಿಟ್ರೆ ಅದು ಒಣಗೋಗುತ್ತೆ ಅಷ್ಟೇ, ಅದು ಕಪ್ಪಗಾಗೋದಾಗಲಿ ಕೊಳ್ತೋಗೋದಾಗಲಿ ಆಗಲ್ಲ. ಅದೇ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತಾದರೆ ಈ ನಿಂಬೆಹಣ್ಣು ಕಪ್ಪಗಾಗುತ್ತೆ, ಇಲ್ಲಾಂದರೆ ಕೊಳ್ತೋಗಿರುತ್ತೆ. ಯಾಕಂದರೆ ನಿಂಬೆಹಣ್ಣಿಗೆ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಆದ್ದರಿಂದ ಈ ಡಿಫ್ರೆನ್ಸನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಮನೆಯಿಂದ ನೆಗೆಟಿವ್ ಎನರ್ಜಿನ ನಾವು ಹೇಗೆ ರಿಮೂವ್ ಮಾಡ್ಬೋದು ಅಥವಾ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬರ್ದಿರೋ ಥರ ನಾವು ಯಾವ ಥರ ತಡಿಬೋದು ಅನ್ನೋದಕ್ಕೆ ಒಂದು ಸಣ್ಣ ಪರಿಹಾರನ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರನ ಬರೀ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಮಾತ್ರ ಮಾಡಬೇಕು ಅಂತಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಇದು ನಮ್ಮ ಮನೆಗೆ ಕೆಟ್ಟ ಶಕ್ತಿ ಪ್ರವೇಶ ಆಗದಿರೋ ಥರ ತಡೆಯುತ್ತೆ. ಇದರಿಂದ ನಮ್ಮ ಮನೆ ಸದಸ್ಯರನ್ನು ನಾವು ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈ ಪರಿಹಾರನ ಯಾವುದಾದ್ರೂ ಒಂದು ಅಮಾವಾಸ್ಯೆ ದಿನ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಮುಖ್ಯವಾಗಿ ಒಂದು ಗಾಜಿನ ಬೌಲನ್ನು ತಗೋಬೇಕು. ಆದಷ್ಟು ಟ್ರಾನ್ಸ್ಪರೆಂಟ್ ಗಾಜಿನ ಬೌಲನ್ನು ತಗೊಳ್ಳಿ. ಈ ಗಾಜಿನ ಬೌಲ್ ಫುಲ್ಲಾಗುವಷ್ಟು ನೀವು ಕಲ್ಲುಪ್ಪನ್ನು ತುಂಬಿಸ್ಬೇಕು. ಕಲ್ಲುಪ್ಪನ್ನು ಫುಲ್ ಹಾಕೊಂಡ್ಬಿಟ್ಟು ನಂತರ ನೀವು ಒಂದು ನಿಂಬೆಹಣ್ಣನ್ನು ತಗೋಬೇಕು. ಇದೂ ಅಷ್ಟೇ, ಚೆನ್ನಾಗಿರೋ ನಿಂಬೆಹಣ್ಣನ್ನು ತಗೊಳ್ಳಿ, ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು. ಆ ಥರ ನಿಂಬೆಹಣ್ಣನ್ನು ತಗೊಂಡು ಅದನ್ನು 2 ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಭಾಗನ ನೀವು ಈ ಕಲ್ಲುಪ್ಪಿನ ಮಧ್ಯದಲ್ಲಿ ಈ ಥರ ಇಡಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇಡಬೇಕು ಅಂತ. ಈ ಥರ ಇಟ್ಬಿಟ್ಟು ನೆಕ್ಸ್ಟ್ ನಿಮ್ಗೇನು ಬೇಕು ಅಂದರೆ 4 ಲವಂಗನ ನೀವು ತಗೋಬೇಕಾಗತ್ತೆ. ಲವಂಗನೂ ಅಷ್ಟೇ, ಚೆನ್ನಾಗಿರೋ ಲವಂಗ ತೊಗೊಳ್ಳಿ, ಅದರ ಹೂ ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು. ಆ ಥರ 4 ಲವಂಗನ ತೊಗೊಂಡು ಈ ನಿಂಬೆ ಹಣ್ಣಿನ 4 ಕಾರ್ನರ್ಗೆ ನೀವು ಈ ಥರ ಚುಚ್ಚಬೇಕು. ಈ 4 ಕಾರ್ನರು 4 ದಿಕ್ಕನ್ನು ಪ್ರತಿನಿಧಿಸುತ್ತೆ. ಸೊ ಈ ಥರ ಚುಚ್ಚಿಬಿಟ್ಟು ಇದನ್ನು ನಿಮ್ಮ ಹಾಲ್ ಅಥವಾ ಲಿವಿಂಗ್ ರೂಮಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ಥರ ಇಟ್ಬಿಡಿ. ಇದು ಆದಷ್ಟು ಯಾರಿಗೂ, ಈಗ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರ ಕಣ್ಣಿಗೆ ಈಸಿಯಾಗಿ ಕಾಣೋ ಥರ ಇರಬಾರ್ದು. ಯಾರಿಗೂ ಕಾಣದೇ ಇರೋ ಥರ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇದನ್ನು ಇಟ್ಬಿಡಿ. ಇದು ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದನ್ನು ಹೀರ್ಕೊಳ್ಳುತ್ತೆ. ನಂತರ ಇದನ್ನು ಪ್ರತಿ 15 ದಿನ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಸಲ ಇದನ್ನು ಚೇಂಜ್ ಮಾಡ್ತಾ ಇರಬೇಕು. ಇವಾಗ ನಾವು ಅಮಾವಾಸ್ಯೆ ಟೈಮಲ್ಲಿ ಇದನ್ನು ಇಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಹುಣ್ಣಿಮೆ ದಿನ 15 ದಿನ ಆದಮೇಲೆ ಹುಣ್ಣಿಮೆ ಬರುತ್ತಲ್ವ, ಆ ಟೈಮಲ್ಲಿ ಇದು ಇಟ್ಟಿರೋದನ್ನು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ತಿರ್ಗಾ ಈ ಬೌಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿರ್ಗಾ ಉಪ್ಪು ತುಂಬಿಸ್ಬಿಟ್ಟು ಇದೇ ಥರ ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕಿಟ್ಟು ಲವಂಗ ಚುಚ್ಚಿಬಿಟ್ಟು ಈ ಥರ ಇಡಬೇಕು. ಸೊ ನಿಮಗೆ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಈ ನಿಂಬೆಹಣ್ಣು ಕಪ್ಪಗಾಗುತ್ತೆ, ಇಲ್ಲ ಅಂದರೆ ನಾರ್ಮಲ್ ಡ್ರೈ ಆಗುತ್ತೆ. ಸೊ ಇದನ್ನು ಪ್ರತಿ ಸಲ ಮಾಡ್ತಾ ಬಂದರೆ ನಮಗೆ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇರಲಿ, ಇಲ್ವಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ, ಕೆಟ್ಟ ಕನಸು ಬೀಳ್ತಾ ಇದೆ, ಇದೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಜೈ ಶ್ರೀರಾಮ್.